ಪ್ರಿಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 20ನೇ ವಚನ. ಆಗ ದೇವರು ಜಲಗಳು ಜೀವಿಗಳಿಂದ ತುಂಬಿರಲಿ, ಆಕಾಶ ಮಂಡಲದ ಮೇಲೆ ಭೂಮಿಯ ಮೇಲಾಗಿ ಹಕ್ಕಿಗಳು ಹಾರಾಡಲಿ ಅಂದನು. ಪ್ರಿಯರೇ, ಈ ವಾಕ್ಯವು 5ನೇ ದಿನದ ಸೃಷ್ಟಿ ಕ್ರಿಯೆಯ ಒಂದು ಆರಂಭವನ್ನು ಸೂಚಿಸುವಂಥದ್ದಾಗಿದೆ. ಈ ಒಂದು ವಾಕ್ಯದಲ್ಲಿ ನಾವು ಕೆಲವೊಂದು ಪ್ರಮುಖವಾಗಿರುವಂಥ ಅಂಶಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ, ಆಗ ದೇವರು ಅಂದನು. ಪ್ರಿಯರೇ, ಈ ವಾಕ್ಯವನ್ನು ನಾವು ಓದುವಾಗ ಹಿಂದಿನ ದಿನಗಳಂತೆ ಜೀವದ ಹೊಸ ಹಂತವು ದೇವರ ಮಾತಿನಿಂದಲೇ ಆರಂಭವಾಗುತ್ತದೆ ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ಪ್ರಿಯರೇ, ಅಂದರೆ ಅರ್ಥ, ಇದು ಜೀವದ ಮೂಲ ದೇವರಲ್ಲೇ ಇದೆ ಎಂಬುದನ್ನು ಮತ್ತೆ ದೃಢಪಡಿಸುವಂಥದ್ದಾಗಿದೆ. ಪ್ರಿಯರೇ, ಮತ್ತು ಎರಡನೇದಾಗಿ ನಾವು ನೋಡುವಾಗ ಜಲಗಳು ಜೀವಿಗಳಿಂದ ತುಂಬಿರಲಿ. ಇಲ್ಲಿ ತುಂಬಿರಲಿ ಎನ್ನುವಂಥ ಪದ ತುಂಬಾ ಪ್ರಾಮುಖ್ಯವಾಗಿರುವಂಥ ಪದ ಆಗಿದೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಈ ಪದವು ಪ್ರಮಾಣ ಮತ್ತು ಸಮೃದ್ಧಿಯನ್ನು ಸೂಚಿಸುವಂಥ ಪದವಾಗಿದೆ. ಪ್ರಿಯರೇ, ಅಂದರೆ ಅರ್ಥ, ದೇವರು ಜಲವನ್ನ ಖಾಲಿಯಾಗಿ ಇರುವುದಕ್ಕೆ ಬಿಡಲಿಲ್ಲ, ಹೊರತು ಅದನ್ನು ಜೀವದಿಂದ ತುಂಬುವಂತೆ ಆದೇಶಿಸಿದರು ಎಂಬುದನ್ನು ನಾವು ನೋಡಬಹುದು. ಇಲ್ಲಿ ಜಲಜೀವಿಗಳು ಅನ್ನುವಾಗ ಅವುಗಳು ಸ್ವಯಂ ಹುಟ್ಟಿದವುಗಳಲ್ಲ, ಆದರೆ ದೇವರ ಆದೇಶದ ಒಂದು ಫಲವಾಗಿದೆ ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ಪ್ರಿಯರೇ, ಮತ್ತು ಮೂರನೇದಾಗಿ ನಾವು ನೋಡುವಾಗ ಆಕಾಶ ಮಂಡಲದ ಮೇಲೆ ಹಕ್ಕಿಗಳು ಹಾರಾಡಲಿ. ಇದು ಮತ್ತೊಂದು ಹೊಸ ವರ್ಗದ ಒಂದು ಜೀವಿಗಳನ್ನು ನಾವು ನೋಡುತ್ತಾ ಇದ್ದೇವೆ, ಹಕ್ಕಿಗಳು. ಇಲ್ಲಿ ದೇವರು ಜಲಕ್ಕೆ ಜಲಜೀವಿಗಳನ್ನು, ಆಕಾಶಕ್ಕೆ ಹಕ್ಕಿಗಳನ್ನು ಸೃಷ್ಟಿ ಮಾಡಿದರು ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಅಂದರೆ ಅರ್ಥ, ದೇವರು ವಾಸಸ್ಥಳಕ್ಕೆ ತಕ್ಕ ಜೀವಿಗಳನ್ನು ಸೃಷ್ಟಿಸುತ್ತಾ ಇರುವುದನ್ನು ನಾವು ನೋಡಬಹುದು. ಪ್ರಿಯರೇ, ಅಂದರೆ ಅರ್ಥ, ಹಕ್ಕಿಗಳನ್ನು ಜಲದೊಳಗೂ ಜಲದಲ್ಲಿರ್ಬೇಕಾಗಿರ್ತಕ್ಕಂಥ ಜಲಜೀವಿಗಳನ್ನು ಆಕಾಶದಲ್ಲೂ ಕರ್ತನು ಸೃಷ್ಟಿ ಮಾಡಲಿಲ್ಲ. ಅದು ಗೊಂದಲದ ಒಂದು ಸಂಕೇತ. ಆದರೆ ಹೊರತು ಕರ್ತನು ಒಂದು ಕ್ರಮದ ಪ್ರಕಾರ ವಾಸಸ್ಥಳಕ್ಕೆ ಸರಿಯಾಗುವಂತೆ ಜೀವಿಗಳನ್ನು ಸೃಷ್ಟಿ ಮಾಡಿದರು. ಮತ್ತು ನಾಲ್ಕನೇದಾಗಿ ನಾವು ನೋಡುವಾಗ ಭೂಮಿಯ ಮೇಲಾಗಿ ಹಾರಾಡಲಿ. ಹಕ್ಕಿಗಳ ಹಾರಾಟಕ್ಕೂ ದೇವರು ಗಡಿ ನಿಗದಿಪಡಿಸಿದ್ದಾರೆ ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಅಂದರೆ ಅವು ಅಸೀಮವಲ್ಲ, ದೇವರ ವ್ಯವಸ್ಥೆಯೊಳಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಹಾಗಾದರೆ ದೇವರ ವಾಕ್ಯ ನಮಗೆ ಕಲಿಸುವಂಥ ಸತ್ಯಗಳು, ದೇವರು ಜೀವದ ಸೃಷ್ಟಿಕರ್ತನು. ದೇವರು ಜೀವಕ್ಕೆ ವಾಸಸ್ಥಳ ಮತ್ತು ಗಡಿಯನ್ನು ನಿಗದಿಪಡಿಸಿದ್ದಾರೆ. ಪ್ರಿಯರೇ, ಅದಲ್ಲದೆ ಸೃಷ್ಟಿಯಲ್ಲಿ ಸಮೃದ್ಧಿ ದೇವರ ಒಂದು ಉದ್ದೇಶವಾಗಿದೆ. ಪ್ರಿಯರೇ, ಅಂದರೆ ಜೀವವು ಅಚಾನಕ್ಕಾಗಿ ಬಂದದಲ್ಲ, ಇದು ದೇವರ ಮಾತಿನ ಫಲ ಎಂಬುದನ್ನು ದೃಢಪಡಿಸುತ್ತಾ ಇದೆ. ಪ್ರಿಯರೇ, ಹಾಗಾದರೆ ಈ ವಾಕ್ಯವು ನಮಗೆ ತರುವಂಥ ವಾಗ್ದಾನ, ದೇವರು ನಮ್ಮ ಜೀವನವನ್ನು ಖಾಲಿತನದಲ್ಲಿ ಬಿಡುವುದಿಲ್ಲ. ಪ್ರಿಯರೇ, ಕರ್ತನು ಜೀವವನ್ನು ತುಂಬುವಂಥ ದೇವರು. ನಮ್ಮ ಜೀವನದ ಕ್ಷೇತ್ರದಲ್ಲೂ ಕರ್ತನು ಸಮೃದ್ಧಿಯನ್ನು ಉಂಟು ಮಾಡಬಲ್ಲನು. ಯಾವಾಗ ಅಂದರೆ ನಾವು ಪಾಲಿಸಬೇಕಾಗಿರ್ತಕ್ಕಂಥ ಆಜ್ಞೆ, ದೇವರು ನಮ್ಮನ್ನು ಇಟ್ಟಿರುವ ವಾಸಸ್ಥಳದಲ್ಲಿ ನಿಷ್ಠೆಯಿಂದ ಬದುಕುವಾಗ, ನಮ್ಮ ಗಡಿಗಳನ್ನು ತಿರಸ್ಕರಿಸದೆ, ದೇವರು ಕೊಟ್ಟ ಸ್ಥಳವನ್ನು ಅಸಡ್ಡೆ ಮಾಡದೆ, ದೇವರು ನಮ್ಮನ್ನು ಇಟ್ಟಿರುವಂಥ ಜಾಗದಲ್ಲೇ ಕರ್ತನಿಗೆ ವಿಧೇಯನಾಗಿರುವಾಗ ಕರ್ತನು ನಮ್ಮಲ್ಲಿ ಸಮೃದ್ಧಿಯನ್ನು ಉಂಟು ಮಾಡುವವರಾಗಿದ್ದಾರೆ. ಹಾಗಾದರೆ ಇಂದು ನಾವು ನೆನಪಿಟ್ಟುಕೊಳ್ಳೋಣ, ಜಲವನ್ನು ಜೀವದಿಂದ ತುಂಬಿಸಿದ ದೇವರು ಇಂದು ನಮ್ಮ ಜೀವನವನ್ನು ತನ್ನ ಉದ್ದೇಶದಿಂದ ತುಂಬಿಸುವಂಥವರಾಗಿದ್ದಾರೆ. ನಾಳೆ ಮತ್ತೆ ಭೇಟಿಯಾಗೋಣ. ದೇವರ ಸಮೃದ್ಧಿ ನಮ್ಮ ಜೀವನದಲ್ಲಿರಲಿ. ಆಮೇನ್.